ನಮಸ್ತೆ, ನಾನು ಬಸವರಾಜು. ಚರಿತ್ರೆಯಲ್ಲಿ ಗಜ್ನಿ ಮಹಮ್ಮದ್ನ ವಿಚಾರ ಕೇಳಿರ್ತೀವಿ. 17 ಬಾರಿ ದಂಡೆತ್ತಿ ಬಂದಿದ್ದ ಅನ್ನೋದನ್ನು ನಾವು ಓದಿರ್ತೀವಿ. ಆದರೆ ರಾಜ್ಯ ರಾಜಕಾರಣದ ಮಟ್ಟಿಗೆ ದೆಹಲಿಗೆ ಗಜ್ನಿ ಮಹಮ್ಮದ್ಗಿಂತಲೂ ಹೆಚ್ಚು ಸಲ ದಂಡಯಾತ್ರೆ ಮಾಡಿ ಬಂದಿದ್ದು ಅದು 2023 ಮೇ 13ರಿಂದ ಇಲ್ಲಿಯ ತನಕ 21 ಸಲ ದಂಡಯಾತ್ರೆ ಮಾಡಿ ಬಂದಿದ್ದು KPCC ಅಧ್ಯಕ್ಷ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು. ಗಜ್ನಿ ಮಹಮ್ಮದ್ DK ಶಿವಕುಮಾರ್ ಒಂದೇನಾ? ರಾಜಕೀಯ ಇಚ್ಛಾಶಕ್ತಿ, ರಾಜಕೀಯ ಬದ್ಧತೆ, ಮಹತ್ವಾಕಾಂಕ್ಷೆಯ ವಿಷಯಕ್ಕೆ ಬಂದಾಗ ಒಬ್ಬ ಆಕ್ರಮಣಕಾರ ಗೆಲುವನ್ನೇ ಬಯಸ್ತಾನೆ. ಆದಾಗ್ಯೂ DK ಶಿವಕುಮಾರ್ ಅವರು ಬಯಸಿದ್ದೇನು? ನಿಮಗೆ ದಿನಾಂಕಗಳ ಸಮೇತ 21 ದಂಡಯಾತ್ರೆಗಳ ಮಾಹಿತಿಯನ್ನು ಕೊಡಬಹುದು. ಇವತ್ತು ಕೂಡ DK ಶಿವಕುಮಾರ್ ಅವರು MB ಪಾಟೀಲ್ರು ಒಟ್ಟಿಗೆ ದೆಹಲಿಗೆ ಭೇಟಿ ಕೊಟ್ಟಿದ್ದಾರೆ. ಯಾಕೆ? 2023ರಿಂದ 2026 ತನಕ ಕನಿಷ್ಠ 5ರಿಂದ 6 ಸಲ ಪ್ರತಿ ವರ್ಷ ದೆಹಲಿಗೆ ದಂಡಯಾತ್ರೆ ಕೈಗೊಂಡಿದ್ದು DK ಶಿವಕುಮಾರ್ ಅವರು. ಮುಖ್ಯಮಂತ್ರಿಗಳಿಗಿಂತಲೂ ಹೆಚ್ಚು ಸಲ KPCC ಅಧ್ಯಕ್ಷ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಯ ದಂಡಯಾತ್ರೆ ಕೈಗೊಂಡಿದ್ದಾರೆ. ನೋಡಿ, 2023 4ರಿಂದ 6 ಬಾರಿ ಚುನಾವಣೆ ಮುಗಿದ ತಕ್ಷಣ CM ಆಯ್ಕೆಗಾಗಿ ಸರಣಿ ಸಭೆಗಳು, ಸಂಪುಟ ರಚನೆ ಮತ್ತು ಖಾತೆ ಹಂಚಿಕೆಯ ವಿಚಾರವಾಗಿ ಭೇಟಿ ಕೊಟ್ಟಿದ್ದರು. 2024ರಲ್ಲಿ 5 ಬಾರಿ ಲೋಕಸಭಾ ಚುನಾವಣೆಯ ತಂತ್ರಗಾರಿಕೆ, ಬರ ಪರಿಹಾರ ಮತ್ತು ರಾಜ್ಯದ ನೀರಾವರಿ ವಿಷಯಗಳ ಚರ್ಚೆ ಕಾರಣಕ್ಕೆ ದೆಹಲಿಗೆ ಭೇಟಿ ಕೊಟ್ಟಿದ್ದರು. ಇದಿಷ್ಟೇನಾ? ಇದಲ್ಲದೆ 2025ರಲ್ಲಿ 7 ಸಲ ಭೇಟಿ ಕೊಡ್ತಾರೆ. ನಿಗಮ ಮಂಡಳಿ ನೇಮಕಾತಿ ಹಾಗೂ ಸರ್ಕಾರದ 2.5 ವರ್ಷದ ಅವಧಿ ಮುಗಿಯುತ್ತಿದ್ದಂತೆ ನಾಯಕತ್ವ ಬದಲಾವಣೆಯ ಒತ್ತಡ ಹಾಕುವಂತಹ ಪ್ರಯತ್ನದ ಭಾಗವಾಗಿ DK ಶಿವಕುಮಾರ್ ಅವರು ದೆಹಲಿಗೆ ಭೇಟಿ ಕೊಡ್ತಾರೆ. ಈಗ 2026 ಮಾರ್ಚ್ ಬಂದಿದೆ. ಇನ್ನು ಈಗಾಗಲೇ 4 ಸಲ DK ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಬಂದಿದ್ದಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತು ಕೂಡ ಏನಾಗಬಹುದು? ಪ್ರಮುಖವಾಗಿ 3 ಉದ್ದೇಶಗಳನ್ನು ನಾವಿಲ್ಲಿ ಗುರುತಿಸಬಹುದು. ಯಾಕೆ ಇಷ್ಟು ಸಲ ಹೋಗಿ ಬಂದರು? 21ನೇ ದಂಡಯಾತ್ರೆಯಾದರೂ ಅವರಿಗೆ ವರವಾಯ್ತಾ ಅನ್ನೋದನ್ನು ನೋಡೋಕ್ಕೂ ಮುಂಚೆ 3 ಉದ್ದೇಶಗಳೇನು ನೋಡಿ. ಪವರ್ ಶೇರಿಂಗ್ ಒಪ್ಪಂದ ಆಗಿದೆ ಅನ್ನುವಂತಹ PR ಸ್ಟಂಟನ್ನು ಜೀವಂತವಾಗಿ ಇರಿಸುವ ಕಾರಣಕ್ಕೆ ಪದೇ ಪದೇ ಅಲ್ಲಿನ ರಾಷ್ಟ್ರೀಯ ಮಾಧ್ಯಮಗಳ ಜೊತೆಗೆ ಇಂಟರ್ವ್ಯೂಗಳನ್ನು ಕೊಟ್ಟಿದ್ದು, ಅವರ ಸೋದರ DK ಸುರೇಶ್ ಅವರ ಮೂಲಕ ಹೇಳಿಕೆಗಳನ್ನು ಕೊಡಿಸಿದ್ದು ಎಲ್ಲವೂ ಕೂಡ ಕಣ್ಮುಂದೆ ಕಾಣ್ತಿರುವಂತಹ ಸತ್ಯ. ಆದರೆ ಅಧಿಕೃತವಾಗಿ ಹೇಳಬೇಕಾಗಿದ್ದವರು 3: DK ಶಿವಕುಮಾರ್, ಸಿದ್ದರಾಮಯ್ಯ, ಹೈಕಮಾಂಡ್. ಇವು 3 ಕೂಡ ಬಹಿರಂಗವಾಗಿ ಯಾರೂ ಕೂಡ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ 50-50 ಅಂತ ಹೇಳಿದ್ದಾರೆ. ಒಪ್ಪಂದವೂ ಆಗಿದೆ ಅನ್ನೋದನ್ನು ಯಾರೂ ಕೂಡ ಒಪ್ಪಿಲ್ಲ, ಹೇಳಿಲ್ಲ. 2ನೇದು ಉದ್ದೇಶ, ತಮ್ಮ ಮೇಲಿರುವ ಕೇಂದ್ರ ತನಿಖಾ ಸಂಸ್ಥೆಗಳ, ಅದು ED ಇರಬಹುದು, CBI ಇರಬಹುದು, ಪ್ರಕರಣಗಳ ಬಗ್ಗೆ ಹಿರಿಯ ವಕೀಲರು ಮತ್ತು ದೆಹಲಿಯ ನಾಯಕರೊಂದಿಗೆ ಸಮಾಲೋಚನೆ ಮತ್ತು ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಎಲ್ಲ ಹಂತದ ಕಸರತ್ತುಗಳನ್ನು DK ಶಿವಕುಮಾರ್ ಅವರು 2023ರಿಂದ ಇಲ್ಲಿಯ ತನಕ ಮಾಡಿಕೊಂಡೇ ಬರ್ತಿದ್ದಾರೆ. ಇದನ್ನು ಮೀರಿ 3ನೇ ಉದ್ದೇಶ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ನಿರಂತರ ಸಂಪರ್ಕದಲ್ಲಿರುವ ಮೂಲಕ CM ಪಟ್ಟಕ್ಕೆ ತಮ್ಮ ಹಕ್ಕನ್ನು ಭದ್ರಪಡಿಸಿಕೊಳ್ಳುವಂತಹ ವ್ರತವನ್ನು DK ಶಿವಕುಮಾರ್ ಅವರು ಮಾಡ್ತಾನೆ ಬಂದಿದ್ದಾರೆ ತಮ್ಮ 21ನೆಯ ದಂಡಯಾತ್ರೆಯಲ್ಲೂ ಕೂಡ. ಮಾರ್ಚ್ 8 ಆದಮೇಲೆ ಮತ್ತೆ ಮಾರ್ಚ್ 17 2 ಸಲ ಒಂದೇ ವಾರದ ಅವಧಿಯಲ್ಲಿ DK ಶಿವಕುಮಾರ್ ಅವರು ಭೇಟಿ ಮಾಡಿ ಬಂದರು. ಇನ್ನೂ ಸೂಕ್ಷ್ಮವಾಗಿ ನಿಮಗೆ ಹೇಳಬಹುದು ಅಂದರೆ ನೋಡಿ, ಮೇ 15ರಿಂದ ಮೇ 18 ಚುನಾವಣೋತ್ತರ ಹಗ್ಗ ಜಗ್ಗಾಟದ ಸಂದರ್ಭದಲ್ಲಿ 2023ರ ಇಸವಿಯ ಕತೆ ಹೇಳ್ತಿರುವಂಥದ್ದು. ಫಲಿತಾಂಶದ ನಂತರ CM ಆಯ್ಕೆ ಕುರಿತು ಹೈಕಮಾಂಡ್ ಜೊತೆ ಚರ್ಚೆ, ಅಂತಿಮವಾಗಿ ಸಿದ್ದರಾಮಯ್ಯ CM ಹಾಗೂ DCM DK ಶಿವಕುಮಾರ್ ಅನ್ನುವಂತಹ ಒಪ್ಪಿಗೆಯನ್ನು ತೆಗೆದುಕೊಂಡು ಬರುವ ಹಂತದ ದಂಡಯಾತ್ರೆ. ಅದು ಮೇ 15ರಿಂದ ಮೇ 18. ಅದಾದ ಮೇಲೆ ಜುಲೈ 9ರಿಂದ ಜುಲೈ 10
ನಿಗಮ ಮಂಡಳಿ ನೇಮಕಾತಿಯ ವಿಚಾರವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಇಬ್ಬರೂ ಕೂಡ ಭೇಟಿ ಕೊಡ್ತಾರೆ. ಇದೇ ವೇಳೆ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಮತ್ತೆ ಚರ್ಚೆಯನ್ನು ಆರಂಭಿಸ್ತಾರೆ. ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಪಿಯಾ ಸ್ಟಂಟ್ನ ರೀತಿಯಲ್ಲಿ ಅದು ಕೂಡ ದೊಡ್ಡ ಸದ್ದು ಮಾಡ್ತು ಸುದ್ದಿ. ಇದಾದ ಮೇಲೆ ನವೆಂಬರ್ 20, 25, 2025 2.5 ವರ್ಷ ಪೂರ್ಣ ಆಗಿದೆ. ಸರ್ಕಾರದ ಅವಧಿ ಅರ್ಧಕ್ಕೆ ಬಂದಿದೆ. ಶಿವಕುಮಾರ್ ಬೆಂಬಲಿಗರು ಅವರಿಗೆ CM ಸ್ಥಾನ ಬಿಟ್ಟುಕೊಡಬೇಕು ಅಂತ ದೆಹಲಿಯಲ್ಲಿ ಒತ್ತಡ ಹೇರುವ ಪ್ರಯತ್ನವನ್ನು ಮಾಡ್ತಾರೆ. ಇದಾದ ಮೇಲೆ ಜನವರಿ 16, 19, 2026 ದಾವೋಸ್ ಪ್ರವಾಸ ರದ್ದುಗೊಳಿಸಿ ದೆಹಲಿ ಭೇಟಿ ನೀಡಿದ್ದು ನಾಯಕತ್ವ ಬದಲಾವಣೆಯ ವದಂತಿಯನ್ನು ತೀವ್ರಗೊಳಿಸಿತ್ತು. ಜನವರಿ ಆಯಿತು. ಫೆಬ್ರವರಿ 10ರಿಂದ 12 AICC ನಾಯಕರ ಭೇಟಿ. ಸುಮಾರು 90ಕ್ಕೂ ಹೆಚ್ಚು ಶಾಸಕರ ಬೆಂಬಲ ತಮಗಿದೆ ಅನ್ನೋದನ್ನು ಪ್ರತಿಪಾದನೆ ಮಾಡಲಿಕ್ಕೆ ಹೋಗ್ತಾರೆ. ಈಗ ಮಾರ್ಚ್ 8, ಮಾರ್ಚ್ 17 ನೀರಾವರಿ ಯೋಜನೆಗಳ ಒಂದು ಉದ್ದೇಶವನ್ನು ಬಹಿರಂಗವಾಗಿ ಹೇಳಿ ಹೋಗಿರುವಂಥದ್ದು, MB ಪಾಟೀಲ್ರನ್ನು ಕರ್ಕೊಂಡು ಹೋಗಿರುವಂಥದ್ದು. ಎಲ್ಲೋ ಒಂದು ಕಡೆ DK ಶಿವಕುಮಾರ್ ಅವರು ತಮ್ಮ KPCC ಅಧ್ಯಕ್ಷ ಸ್ಥಾನಕ್ಕೆ MB ಪಾಟೀಲ್ರನ್ನು ತಂದು ಕೂರಿಸುವಂತಹ ಮತ್ತು ಬಹುದೊಡ್ಡ ಸಮಾಜಗಳ ಧ್ರುವೀಕರಣದ ಮೂಲಕ ಅಹಿಂದ ವರ್ಸಸ್ ಬೇರೆ ಸಂದೇಶವನ್ನೇನಾದರೂ ಕೊಡ್ತಿದ್ದಾರಾ ಅನ್ನೋ ಅನುಮಾನಗಳ ಮಧ್ಯೆ ಈ ಭೇಟಿ ಮಹತ್ವವನ್ನು ಪಡ್ಕೊಂಡಿದೆ. ಕಳೆದ 3 ವರ್ಷಗಳಲ್ಲಿ ಏನೇನಾಯಿತು ನೋಡಿ. 2023 ಚುನಾವಣೆಯ ರಿಸಲ್ಟ್ ಬಳಿಕ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ. 30 ತಿಂಗಳು ಅವರು, 30 ತಿಂಗಳಿದು ಇವರು, 50-50 ರೇಷಿಯೋದಲ್ಲಿ ಅಧಿಕಾರ ಹಂಚಿಕೆ ಆಗಿದೆ ಅಂತ ಹೇಳ್ತಾನೆ ಬಂದರು. ಅಧಿಕೃತವಾಗಿ ಯಾರಾದರೂ ಹೇಳಿದ್ರ? ದೆಹಲಿಯಲ್ಲೂ ಹೇಳಿಸಿದ್ರು, ರಾಜ್ಯದಲ್ಲೂ ಹೇಳಿಸಿದ್ರು, ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹೇಳಿಸೋ ಮೂಲಕ, ದಾವೋಸ್ನಲ್ಲೂ ಹೇಳಿಕೆ ಕೊಡಿಸೋ ಮೂಲಕ ಇಂಟರ್ನ್ಯಾಷನಲ್ ನ್ಯೂಸ್ ಮಾಡಿಸಿದ್ರು. ಪ್ರಯೋಜನ ಏನಾಯಿತು? ಗಡುವು 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 ಕೊಟ್ಟವ್ರು ಯಾರು? ಅಧಿಕೃತವಾಗಿ ಯಾರೂ ಕೂಡ ಆ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಿಲ್ಲ. ಇದರ ಮಧ್ಯೆ ಇದು ಸಾಧ್ಯನಾ? ಸಿದ್ದರಾಮಯ್ಯ ಅವರ ಜನಪ್ರಿಯತೆ ಮತ್ತು ಅಹಿಂದ ಬೆಂಬಲ ಏನು? ಕೇರಳದಲ್ಲಿ ಇಂಡಿಯಾ ಟುಡೇ ಕಾಂಕ್ಲೇವ್ನಲ್ಲಿ ತುಂಬ ಸ್ಪಷ್ಟವಾಗಿ AICCಯ ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, KC ವೇಣುಗೋಪಾಲ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ದೇಶದ ಅತ್ಯಂತ ಜನಪ್ರಿಯ ಮತ್ತು ಅತ್ಯಂತ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ, ಬಹುದೊಡ್ಡ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನು CM ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಅಹಿಂದ ಅನ್ನುವಂತಹ ಭದ್ರವಾದ ಕೋಟೆಯ ಮೇಲೆ ಕೂತಿರುವಂಥದ್ದು ಸಿದ್ದರಾಮಯ್ಯ, ಅವರನ್ನು ಇಳಿಸೋಕ್ಕೆ ಸಾಧ್ಯ ಇಲ್ಲ. ಶಾಸಕರ ಬೆಂಬಲದ ವಿಚಾರಕ್ಕೆ ಬಂದರೆ DK ಶಿವಕುಮಾರ್ ಅವರ ಸುತ್ತ ಒಂದು ಬೆರಳೆಣಿಕೆ, ಒಂದು 2 ಡಜನ್, ಹೈಯೆಸ್ಟ್ ಅಂದರೆ 2 ಡಜನ್ ಶಾಸಕರು ಇರಬಹುದು. ಆದರೆ ಸಿದ್ದರಾಮಯ್ಯ ಅವ್ರ ಜೊತೆಯಲ್ಲಿ ಅಂತಹ 10-20 ಡಜನ್ ಶಾಸಕರಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ವಿಚಾರವಾಗಿಯೂ ಕೂಡ ಸಿದ್ದರಾಮಯ್ಯ ಅವರ ಜೊತೆಯಲ್ಲಿ DK ಶಿವಕುಮಾರ್ ಅವರು ಪದೇ ಪದೇ ನನ್ನ ಫೋಟೋ ಬೇಕು, DCM ನನ್ನ ಫೋಟೋ ಬೇಕು, ಯಾಕಂದರೆ ಗ್ಯಾರಂಟಿಯನ್ನು ಜಾರಿಗೆ ತಂದಿದ್ದು ಕೇವಲ ಸಿದ್ದರಾಮಯ್ಯ ಅನ್ನೋದಾಗಬಾರ್ದು, DK ಶಿವಕುಮಾರ್ ಅವರು ಇದ್ದರು ಅನ್ನೋದನ್ನು ಪ್ರತಿಪಾದನೆ ಮಾಡುವಂತಹ ಪದೇ ಪದೇ ಫೋಟೋ ನಂದು ಬೇಕು, ಪ್ಲೀಸ್ ಫೋಟೋ ನಂದು ಬೇಕು ಅಂತ ಯಾಕೆ ಪ್ರಾಜೆಕ್ಟ್ ಮಾಡ್ತಾ ಬಂದರು ಅಂದರೆ ಐಡೆಂಟಿಟಿ ಕ್ರೈಸಿಸ್. DK ಶಿವಕುಮಾರ್ KPCC ಅಧ್ಯಕ್ಷರಿಗೆ ನೋಡಿ, ಎಲ್ಲೋ ಫೋಟೋ ಹಾಕ್ಸ್ಕೊಂಡ್ರೆ ಬರೋದಿಲ್ಲ. ಯಾರೋ ಜನರ ಮಧ್ಯೆ ನಿಂತ್ಕೊಂಡು ಹೌದೋ ಹುಲಿಯಾ ಅಂತ ಒಬ್ಬ ಅನಕ್ಷರಸ್ಥ, ಒಬ್ಬ ಇನ್ನೋಸೆಂಟ್ ಕೂಗಿ ಹೇಳ್ತಾನಲ್ಲ, ಅದು ಜನಪ್ರಿಯತೆ, ಅದು ಐಡೆಂಟಿಟಿ. ಆ ಕಾರಣಕ್ಕೋಸ್ಕರನೇ ಹೈಕಮಾಂಡು ಕೂಡ ನೋಡಿ ತುಂಬ ಸ್ಪಷ್ಟವಾಗಿ 21 ದಂಡಯಾತ್ರೆ ಆದರೂ ಕೂಡ ವೆಯ್ಟ್ ಆ್ಯಂಡ್ ವಾಚ್ ಅನ್ನೋ ನೀತಿಯನ್ನೇ ಇಟ್ಕೊಂಡಿದೆ. ಯಾವುದೇ ಬದಲಾವಣೆ ಆಗೋದಿಲ್ಲ, ಆಗತ್ತೆ ಅನ್ನುವಂತಹ ದೊಡ್ಡ ನಿರೀಕ್ಷೆಗಳು ಕೂಡ ಸುಳ್ಳಾಗತ್ತೆ. ಆದರೆ ಒಂದು ಸತ್ಯ, DK ಶಿವಕುಮಾರ್ ಅಂತಹ ಸಂಘಟನಾ ಚತುರ ಕಾಂಗ್ರೆಸ್ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ಗೆ ಸಿಗಲ್ಲ. ಆದಾಗ್ಯೂ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದೇ ಆದರೆ 2 ಹುದ್ದೆ ಕೊಟ್ಟಿದ್ದಾರೆ. KPCC ಅಧ್ಯಕ್ಷರು ಅವರೇ, ಉಪಮುಖ್ಯಮಂತ್ರಿನೂ ಅವರೇ. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಯಾವೊಬ್ಬ ನಾಯಕನಿಗೂ ಕೂಡ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋ ಅಲಿಖಿತ ನಿಯಮವನ್ನು ರಚಿಸಿದ ಮೇಲೆ ಸಿಕ್ಕಿರಲಿಲ್ಲ. ಕೇವಲ DK ಶಿವಕುಮಾರ್ ಅವರಿಗೆ ಸಿಕ್ಕಿದೆ. ಈಗ ಹೇಳಿ, 17 ದಂಡಯಾತ್ರೆ ಮಾಡಿದಂತಹ ಆ ದೊರೆ 21 ದಂಡಯಾತ್ರೆ ಮಾಡಿರುವಂತಹ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಜನಪ್ರತಿನಿಧಿ ಪಾಪ ಅವರು ಬಯಸ್ತಿದ್ದಾರೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ. ಇದುವರೆಗೂ ಆಗಲಿಲ್ಲ. ಅಹಿಂದ ನಾಯಕ ಸಿದ್ದರಾಮಯ್ಯ ಅವರ ಎದುರಲ್ಲಿ ನಾನು ಸಂಘರ್ಷ ಮಾಡಿ ಕಿತ್ಕೋತೀನಿ, ಕ್ಷಿಪ್ರಕ್ರಾಂತಿ ಮಾಡಿ ಕಿತ್ಕೊತೀನಿ, ಸಾಧ್ಯನೇ ಇಲ್ಲ.
ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಕಪ್ಪು ಮಸಿ ಬೀಳುತ್ತೆ. ಆ ಕಾರಣಕ್ಕೋಸ್ಕರನೇ ಅತ್ಯಂತ ಸಹನೆ ಸಂಯಮಗಳಿಂದ ಕಟ್ಟ ಕಾಂಗ್ರೆಸ್ಸಿಗನ ರೀತಿಯಲ್ಲಿ ಸಹಿಸಿ ದಹಿಸಿಕೊಂಡು ಕೂತಿದ್ದರೆ ಮಾತ್ರ ಆ ಸ್ಥಾನ ಸಿಗಬಹುದು. ಆದರೆ ಅಲ್ಲಿಗೆ ಸಿದ್ದರಾಮಯ್ಯ ಅವರ ನಂತರ ನಿಜಕ್ಕೂ ಸಿಗಬೇಕಾಗಿರುವಂಥದ್ದು ದಮನಿತ ಶೋಷಿತ ಸಮಾಜಕ್ಕೆ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಲೇಬೇಕು. ನೀವೇನಂತೀರಾ? ಕಮೆಂಟ್ ಮಾಡಿ.